ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 6 ಕಂದಾಯ ಗ್ರಾಮಗಳು ಅಂದರೆ ಹೆಪ್ಸಾಲೆ, ಗಾಂದೊಳೆ, ಹೆನ್ಲಿ ಇರ್ಬೋದು, ಮಾವಿನಕೋಲು, ಕುಂಬಾರಡಿ, ನಡಳ್ಳಿ ಇದ್ರ ಜೊತೆಗೆ ಉಪಗ್ರಾಮಗಳು ಎಷ್ಟು ಬರುತ್ತೆ? ಉಪಗ್ರಾಮಗಳು 38 ಉಪಗ್ರಾಮಗಳು ಬರುತ್ತೆ. ಅಂದರೆ ಒಂದು ರೀತಿ ಹೆಪ್ಸಾಲೆ ಪಂಚಾಯಿತಿಯ ಒಂದು ರೀತಿ ಮಾದರಿ ಗ್ರಾಮ ಪಂಚಾಯಿತಿ ಆಗಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಹೊಂಬೆಳಕು ಯೋಜನೆ ಅಡಿಯಲ್ಲಿ ಈಗ ಪ್ರತಿ ದಿವಸ ಬಲ್ಬ್ನ ಸ್ವಿಚಸ್ನ ಸಂಜೆ ಆನ್ ಮಾಡಬೇಕು ಮತ್ತು ಬೆಳಗ್ಗೆ ಆಫ್ ಮಾಡಬೇಕು. ಬಟ್ ಇದು ಒಂದು ರೀತಿಯಲ್ಲಿ ಒಂದು ಮಾದರಿ ಗ್ರಾಮ ಅಂತ ಹೇಳಿದರೆ ಈಗ ರಾತ್ರಿ ಆಟೋಮೆಟಿಕ್ ಆಗಿ ಸ್ವಿಚ್ ಆನ್ ಮಾಡ್ಬೋದು ಮತ್ತು ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಇದು ಅಲ್ಲೇ ಆನ್ ಮಾಡಿ ಮತ್ತೆ ಆಫ್ ಆಗುತ್ತೆ. ಅಂದರೆ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ದೀಪಗಳಿಗೂ ಕೂಡ ಅಡ್ವಾನ್ಸ್ಡ್ ಆಗಿ ಒಂದು ದೀಪಗಳನ್ನ ಅಳವಡಿಸ್ತಕ್ಕಂಥದ್ದು. ಸುಮಾರು 95 ಕಂಬ ಹಾಕ್ಬಿಟ್ಟು ಸುಮಾರು ಎಷ್ಟು ಕಿಲೋಮೀಟರ್ ಅದು? 53 ಕಿಲೋಮೀಟರ್ ಸರ್. 53 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸದಾಗಿ ಇದನ್ನ ಎಳೆದ್ಬಿಟ್ಟು ಎಲ್ಲ ಕಡೆ ಬಲ್ಬ್ನ ಫಿಕ್ಸ್ ಮಾಡಿ ಮತ್ತೆ ಅಡ್ವಾನ್ಸ್ಡ್ ಇರುತ್ತೆ. ಯಾರು ಹೋಗಿ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಆಟೋಮೆಟಿಕ್ ಆಗಿ ಆನ್ ಮತ್ತು ಆಟೋಮೆಟಿಕ್ ಆಫ್ ಇದೆ ಸೆಟಪ್ ಮಾಡ್ತಾರೆ. ಎಷ್ಟೊತ್ತು ಆನ್ ಆಗಬೇಕು ಎಷ್ಟೊತ್ತು ಆಫ್ ಆಗಬೇಕು ಅಂತೇಳಿ ಟೋಟಲ್ ಸುಮಾರು ಒಂದು 65 ಲಕ್ಷ ರೂಪಾಯಿವರೆಗೂ ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಹೆಪ್ಸಾಲೆ ಗ್ರಾಮ ಪಂಚಾಯತಿಯನ್ನು ಮೊಟ್ಟ ಮೊದಲಿಗೆ ತಗೊಂಡಿದ್ದೀವಿ. ಇದಾದ ನಂತರಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ವಿಸ್ತರಣೆ ಮಾಡ್ತಕ್ಕಂಥ ಸೌಲಭ್ಯ ಸರ್ಕಾರನ ಮಾಡಬೇಕು ಅಂತಕ್ಕಂಥದ್ದಿದೆ. ಸದ್ಯದ ಮಟ್ಟಿಗೆ ಇವತ್ತು ಹೆಪ್ಸಾಲೆ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಮಾಡಿದ್ದೀವಿ. ಇದಾದ ನಂತರ ಮುಂದಿನ ದಿನಗಳಲ್ಲಿ ಬೇರೆ ಗ್ರಾಮ ಪಂಚಾಯತಿಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್, ಈಗ ಕೆಲವು ಹೋಬಳಿಗಳಲ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.